ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು 20 ಜನಕ್ಕೆ ಆಗುವಷ್ಟು ಪಲಾವ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲು ತರಕಾರಿಗಳನ್ನು ತೊಳ್ಕೊಂಡು ಈರುಳ್ಳಿ, ಬೀಟ್ರೂಟು, ಆಲೂಗಡ್ಡೆ, ಕರಿಬೇವು, ಬೀನ್ಸ್, ಗಜ್ಜರಿ, ಮೆಣಸಿನ್ಕಾಯಿ ಇವುಗಳನ್ನೆಲ್ಲ ಸಣ್ಣಗೆ ಹೆಚ್ಚಿನಿ, ಟೊಮೊಟೊ, ಒಂದು ನಿಂಬೆಹಣ್ಣು, ಕೊತ್ತಂಬರಿ, ಸ್ವಲ್ಪ ಪಾಲಕ್ಕಿದ್ರೂ ಹಾಕ್ಬೋದು. ಇಲ್ಲಿ ಏನು ಮಾಡೀನಿ, ಪಲಾವ್ ಎಲೆ, ಜೀರಿಗೆ, ಬೆಳ್ಳುಳ್ಳಿ, ಲವಂಗ, ಏಲಕ್ಕಿ, ಹೂ, ಚಕ್ಕೆ, ಹೂವು ಇವನ್ನೆಲ್ಲ ತೊಗೊಂಡು ನೋಡ್ರಿ. ಪಲಾವ್ ಹೂವು ಇವೆಲ್ಲ ತೊಗೊಂಡು ಬೆಳ್ಳುಳ್ಳಿನಂತೆ ಜಜ್ಜಿಟ್ಕೊಂಡೀನಿ. ಅಲ್ಲನೂ ಹಾಕ್ಬೇಕು ನೋಡ್ರಿ. ಅಲ್ಲ, ಬೆಳ್ಳುಳ್ಳಿ ಜಜ್ಜಿಟ್ಟೀನಿ. ಇಲ್ಲಿ ಒಂದು ದೊಡ್ಡ ಪಾತ್ರೆ ಒಳಗೆ ಎಣ್ಣೆ ಹಾಕಕತ್ತೀನಿ ನೋಡ್ರಿ. ಇವನ್ನೇ ಎಣ್ಣೆ ಏನಪ್ಪ ಅಂದ್ರೆ ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ನೋಡಿ ಹಾಕಬೇಕು. ಅದಕ್ಕೆ 2 ಸ್ಪೂನ್ ಆಗಷ್ಟು ಸಾಸಿವೆ ಹಾಕೀನಿ. ಆಮೇಲೆ ಜೀರಿಗೆ, ಅವು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ, ಅಲ್ಲ ಇದ್ರೆ ಅಲ್ಲ ಹಾಕ್ಬೋದು, ಆಪ್ಷನಲ್ ಅದು. ನಾವು ಒಬ್ರೊಬ್ರು ತಿಂತಾರೆ, ಒಬ್ರೊಬ್ರು ತಿನ್ನೋಂಗಿಲ್ಲ. ಅಲ್ಲ ಹಾಕಿಲ್ಲ ನಾನು. ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲ ಹಾಕ್ಬೇಕು ನೋಡ್ರಿ. ಇವನ್ನೆಲ್ಲ ಹಾಕಿ ನಂತರ ಇವ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಲಿ. ಕರಿಬೇವು ಹಾಕ್ರಿ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಕರಿಬೇವು ಹಾಕಿದ ನಂತರ ಈರುಳ್ಳಿಯನ್ನು ಹೆಚ್ಚಿರ್ತೀವಲ್ಲ ಅದನ್ನ ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು. ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿ ಹಾಕಿ ಇವು ತರಕಾರಿಗಳನ್ನ ಹೆಚ್ಚಿರ್ತೀವಲ್ಲ, ಬೀನ್ಸ್, ಆಲೂಗಡ್ಡೆ, ಗಜ್ಜರಿ ಅವುಗಳನ್ನೆಲ್ಲ ಹಾಕ್ಬೇಕು ನೋಡ್ರಿ. ಹಾಕಿ ಸರಿಯಾಗಿ ಕೈ ಆಡಿಸ್ರಿ ನೋಡ್ರಿ. ಸರಿಯಾಗಿ ಕೈ ಆಡಿಸಿದ್ಮೇಲೆ ಬೀಟ್ರೂಟ್ ಹಾಕ್ರಿ. ಬೀಟ್ರೂಟ್ ಹಾಕಿ ಆಲೂಗಡ್ಡೆ ಹೆಚ್ಚಿರ್ತೀವಲ್ಲ ಆಲೂಗಡ್ಡೆ ಹಾಕ್ರಿ. ಆಲೂಗಡ್ಡೆ ಹಾಕಕತ್ತೀನಿ ನೋಡ್ರಿ ನಾನು. ಹಾಕಿ ಪಾಲಕ್ ಹಾಕಿದ್ರೆ ಚಲೋ ಟೇಸ್ಟಿ ಆಗುತ್ತೆ. ಪಾಲಕನ್ನ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಹಾಕಿ ಸರಿಯಾಗಿ ಎಣ್ಣೆ ಕೈ ಆಡಿಸ್ಬೇಕು. ಈಗ ಏನು ಮಾಡೋಣ, ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ 1 ಸ್ಪೂನ್ ಆಗಷ್ಟು ಅರಿಶಿನ ಹಾಕೀನಿ. 1 ಸ್ಪೂನ್ ಆಗಷ್ಟು ಮಸಾಲೆ ಪುಡಿ ಹಾಕಬೇಕು. ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು. ಆಮೇಲೆ ಲಾಸ್ಟ್ಗೆ ಟೊಮೊಟೊ ಹಾಕ್ಬೇಕು ನೋಡ್ರಿ. ಟೊಮೊಟೊ ಲಾಸ್ಟ್ ಹಾಕಬೇಕು. ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು. ಇಲ್ಲೇನು ಮಾಡಕತ್ತೀನಿ, ಅಕ್ಕಿನ ಅಳತೆ ಮಾಡ್ಕೊಂಡು ತೊಗೊಳಕತ್ತೀನಿ ನೋಡ್ರಿ. ನಾನು ಎಷ್ಟು ತೊಗೊಂಡೇನಪ್ಪ ಅಂದ್ರೆ 5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡೇನಿ ನೋಡ್ರಿ. 5 ಮೇಲೆ ಒಂದು ಸ್ವಲ್ಪ ತೊಗೊಂಡಿನಿ. ಅವನೇನು ಮಾಡಬೇಕು, ಸರಿಯಾಗಿ 2-3 ಬೇರೆ ತೊಳಿಬೇಕು. ಅದು ಹೊಲಸು ಏನಾರ ಇದ್ರೂ ಕ್ಲೀನ್ ಆಗಿಬಿಡ್ತೈತಿ. ತೊಳೆದು ಒಬ್ರೊಬ್ರು ನೀರನ್ನ ಹಂಗೆ ಹಾಕಿ ಆಮೇಲೆ ಅಕ್ಕಿ ತೊಳೆದು ಅಕ್ಕಿ ಅಷ್ಟು ಹಾಕ್ತಾರೆ. ನಾವೇನು ಮಾಡ್ತೀವಿ, ನೀರು ಅಕ್ಕಿಗೆ ಊಟ ಹಾಕಿ ಅಳತೆ ಮಾಡಿ ಹಾಕಿಬಿಡ್ತೀನಿ ನಾನು. ಅಂದ್ರೆ ಅಳತೆ ಪ್ರಮಾಣ ಕರೆಕ್ಟ್ ಆಗುತ್ತಿಲ್ಲ ಅಂದ್ರೆ ಮಿಜ್ಜೆ ಆಗಿಬಿಡ್ತದೆ ಅಂಥೇಳಿ ನೋಡಿರಿ. 2ನೇ ಗಿರಿಗೆ ಬರ್ಬೇಕಷ್ಟ ನೀರು, ಅಂದ್ರೆ ಉದುರಾಗಿ ಹಾಕ್ತೈತಿ. ಇವು ಚಲೋ ಅಕ್ಕಿ ಇರ್ತಾವಲ್ಲ, ನಾನು ಮುಂಚಿತ ನೀರು ಹಾಕೋಂಗಿಲ್ಲ. ಅಕ್ಕಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಅಳತೆ ಬದ್ಧವಾಗಿ ಹಾಕ್ತೀನಿ. ಇಲ್ಲೇನು ಮಾಡೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು. ಹಾಕಿ ಸಕ್ಕರೆ ಹಾಕಬೇಕು. ಅವು ಟೊಮೊಟೊ ಹಾಕಿರ್ತೀವಲ್ಲ, ಸಕ್ಕರೆ ಒಂದು ಹಾಕಿ ನೋಡಿರಿ ಸರಿಯಾಗಿ ಕೈ ಆಡಿಸ್ಬೇಕು. ಎಲ್ಲ ಮಿಕ್ಸ್ ಆಗಬೇಕಲ್ಲ. ಬೇಕಂದ್ರೆ ನಿಂಬೆಹಣ್ಣನ್ನು ಹಿಂಡ್ಕೊಬೋದು, ರುಚಿ ಬರ್ತೈತಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ ನಾನು.
ಸಕ್ಕರೆ ಹಾಕಕತ್ತೀನಿ. ಹಾಕಿ ಎಲ್ಲ ಕುದ್ಮೇಲೆ ಹಳ್ಳಕ್ಕೆ ಬಿಡ್ಬೇಕು ನೋಡ್ರಿ. ಸ್ವಲ್ಪ ಸಣ್ಣ ಉರಿಯಾಗನ ಹಳ್ಳಕ್ಕೆ ಬಿಡ್ಬೇಕು, ಇಲ್ಲಾಂದ್ರೆ ಒತ್ತಿ ಬಿಡ್ತೈತಿ. ಎಲ್ಲ ತರಕಾರಿ ಹಾಕಿರ್ತೀವಲ್ಲ ಒತ್ತತೈತಿ. ಹೀಗಾಗಿ ಸ್ವಲ್ಪ ಸಣ್ಣ ಉರಿಯಾಗ ಹಳ್ಳಕ್ಕೆ ಬಿಡ್ಬೇಕು ನೋಡ್ರಿ. ಯಾವ ಥರ ಅಂತ ಹಳ್ಳಕ್ಕೆ ಬಾಯಿ ಮುಚ್ಚಿ ಹಳ್ಳಕ್ಕೆ ಬಿಟ್ಬಿಡ್ಬೇಕು. ರುಚಿಯಾದ ವೆಜಿಟೇಬಲ್ ಪಲಾವು ರೆಡಿ ಆಗುತ್ತೆ ನೋಡ್ರಿ. ನೀವು ಒಮ್ಮೆ ಮಾಡಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ನೋಡ್ರಿ. ರುಚಿಯಾದ ವೆಜಿಟೇಬಲ್ ಪಲಾವ್ ರೆಡಿ. ಫಾಸ್ಟ್ನಾಗುತ್ತೆ, ಜಲ್ದಿ ಏನಾರು ಮಾಡೋಕ್ಕಾಗಲ್ಲಪ್ಪ ಸಾಂಬಾರು ಅಂದಾಗ ಈ ಥರ ಪಲಾವ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್, ಫಾಲೋ, ಶೇರ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.